ಕಾವ್ಯ ಶೈವ ಬಿಗ್ ಬಾಸ್ನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಅದು ಗಿಲ್ಲಿಯಿಂದ ಆದರೂ ಅಥವಾ ಬಿಗ್ ಬಾಸಿಗೆ ಬಂದಮೇಲೆ ಆದರೂ ಅಂತ ಅಂದರೆ ಅದು ಗೊತ್ತಿಲ್ಲ. ಆದರೆ ತುಂಬ ವರ್ಷದಿಂದ ಇಂಡಸ್ಟ್ರಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದಂತೂ ಹೌದು. ಆದರೆ ತುಂಬ ಜನಕ್ಕೆ ಕಾವ್ಯ ಅವರ ವೈಯಕ್ತಿಕ ವಿಚಾರದ ಬಗ್ಗೆ ವಿಷಯವೇ ಗೊತ್ತಿಲ್ಲ. ಅವ್ರ ವಯಸ್ಸೆಷ್ಟು, ಅವರ ಜಾತಿ ಯಾವುದು, ಮತ್ತು ಅವರು ಸರ್ಕಾರಿ ಕೆಲಸವನ್ನು ಬಿಟ್ಟು ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದಾರೆ. ಹಾಗಿದ್ರೆ ಅವರು ಓದಿದ್ದಾದರೂ ಏನು? ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಕನ್ನಡದಲ್ಲಿ ಮೊದಲು ಅಭಿನಯಿಸಿಯೇ ಇಲ್ಲ. ಅವರು ಬಹು ವರ್ಷಗಳ ಕಾಲ ತೆಲುಗು ಇಂಡಸ್ಟ್ರಿಯಲ್ಲಿ 2 ಸೀರಿಯಲನ್ನು ವರ್ಷಗಳ ಕಾಲ ಅಭಿನಯಿಸಿದ್ದಾರೆ. ಮೊದಲು ಅವರು ಕನ್ನಡಕ್ಕೆ ಬರಲೇ ಇಲ್ಲ, ತೆಲುಗಿಗೇನೆ ಹೋಗಿದ್ದು, ತೆಲುಗು ಇಂಡಸ್ಟ್ರಿಯಲ್ಲೇ ಹೆಸರನ್ನು ಮಾಡಿದ್ದು. ಅದಾದ ನಂತರ ಅವರಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅವಕಾಶ ಬಂತು. ಹಾಗಿದ್ರೆ ತೆಲುಗಿನಲ್ಲಿ ಯಾವ ಸಿನಿಮಾ, ಯಾವ ಸೀರಿಯಲಲ್ಲಿ ನಟಿಸ್ತಾ ಇದ್ರು? ಕಾವ್ಯ ಕನ್ನಡಕ್ಕೆ ಬಂದಿದ್ದಾದರೂ ಹೇಗೆ ಮತ್ತು ಅವರ ವಯಸ್ಸೆಷ್ಟು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಕಾವ್ಯ ಶೈವ. ಕಾವ್ಯ ಈಗ ಬಿಗ್ ಬಾಸ್ನಲ್ಲಿ ಇರೋದ್ರಿಂದ ತುಂಬಾ ಫೇಮಸ್ ಆಗಿದ್ದಾರೆ. ಗಿಲ್ಲಿ ಜೊತೆಗೆ ಇರೋದ್ರಿಂದ ತುಂಬ ಜನಕ್ಕೆ ಕಾವ್ಯ ಇಷ್ಟನೂ ಆಗ್ತಿದ್ರು. ಆದರೆ ಇತ್ತೀಚೆಗೆ ಕಾವ್ಯ ಖುದ್ದಾಗಿ ಗಿಲ್ಲಿಯನ್ನು ನಾಮಿನೇಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಂದಿ ಕಿರಿಕಿರಿ ಮಾಡ್ಕೊಳ್ತಾ ಇದ್ದಾರೆ. ಕಾವ್ಯ ಬಿಗ್ ಬಾಸಲ್ಲಿ ಏನೂ ಮಾಡ್ತಾ ಇಲ್ಲ, ಫ್ರೀ ಪ್ರಾಡಕ್ಟು, ಬಿಟ್ಟು ಬಿದ್ದಿರೋದು. ಅದಲ್ಲದೆ ಗಿಲ್ಲಿ ಇರೋದ್ರಿಂದ ಏನೋ ಅಲ್ಪ ಸ್ವಲ್ಪ ಹೆಸರು ಇದೆ. ಗಿಲ್ಲಿ ಇಲ್ಲ ಅಂದಿದ್ರೆ ಇವ್ರದ್ದು ಏನು ಹೆಸರು ಇರ್ತಿರ್ಲಿಲ್ಲ ಅಂತ ಅನೇಕರು ಹೇಳ್ತಿದ್ದಾರೆ. ಆದರೆ ಕಾವ್ಯ ಲೈಫಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಇವತ್ತು ಈ ಹಂತಕ್ಕೆ ಬರಬೇಕು ಅಥವಾ ಹೆಸರು ಮಾಡಬೇಕು ಅಥವಾ ಅವಕಾಶಗಳನ್ನು ಗಿಟ್ಟಿಸ್ಕೊಡ್ಬೇಕು ಅಂತಂದರೆ ತುಂಬಾ ಸೈಕಲ್ ಹೊಡೆದಿದ್ದಾರೆ. ಹಾಗಿದ್ರೆ ಕಾವ್ಯ ಏನೆಲ್ಲ ಮಾಡಿದ್ದಾರೆ, ಮೂಲತಃ ಯಾವ ಊರಿನವರು ಅನ್ನೋದನ್ನು ನೋಡೋದಾದರೆ, ಕಾವ್ಯ ಮೊದಲಿಗೆ ಕನ್ನಡ ಇಂಡಸ್ಟ್ರಿಗೆ ಬಂದಿಲ್ಲ ಅನ್ನುವಂಥ ಶಾಕಿಂಗ್ ವಿಚಾರ ಗೊತ್ತಾಗಿದೆ. ಹೌದು, ಎಲ್ಲರೂ ಕೆಂಡ ಸಂಪಿಗೆ ಇವರ ಮೊದಲ ಸೀರಿಯಲ್ ಅಂತ ಭಾವಿಸಿದ್ರು. ಕಲರ್ಸಲ್ಲಿ ಪ್ರಸಾರವಾಗ್ತಾ ಇದ್ದಂಥ ಕೆಂಡ ಸಂಪಿಗೆಗೆ ನಾಯಕಿಯಾಗಿ ಇವರು ಆಯ್ಕೆ ಆಗಿದ್ರು. ಬಹು ವರ್ಷಗಳ ಕಾಲ ಈ ಸೀರಿಯಲ್ ಪ್ರಸಾರ ಆದ್ರೂ ಅರ್ಧಕ್ಕೇನೆ ಹೀರೋಯಿನ್ ಪಾತ್ರದಿಂದ ಹೊರಗಡೆ ಬಂದಿದ್ರು. ಅದಾದಮೇಲೆ ಡ್ಯಾನ್ಸಿಂಗ್ ರಿಯಾಲಿಟಿ ಶೋನಲ್ಲೂ ಕಾಣಿಸ್ಕೊಂಡಿದ್ರು. ಅದಾದ ನಂತರ ಕೊತ್ತಲವಾಡಿ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ರು. ಆದರೆ ಎಲ್ಲರೂ ಅಂದ್ಕೊಂಡ ಹಾಗೆ ಕನ್ನಡ ಇಂಡಸ್ಟ್ರಿಗೆ ಮೊದಲು ಬಂದಿದ್ದಲ್ಲ ಮತ್ತು ಕೆಂಡ ಸಂಪಿಗೆಗೆ ಇವರ ಮೊದಲ ಸೀರಿಯಲ್ ಕೂಡ ಅಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಈ ವಿಚಾರವನ್ನು ಯಾಕೆ ಮುಚ್ಚಿಟ್ರು ಅಥವಾ ಹೇಳ್ಕೊಳ್ಳೋಕೆ ಇಷ್ಟೇ ಇರಲಿಲ್ವಾ? ತೆಲುಗು ಇಂಡಸ್ಟ್ರಿಯಲ್ಲಿ ಅನ್ಯಾಯ ಆಗಿತ್ತಾ, ಮೋಸ ಆಗಿತ್ತಾ? ಅದಕ್ಕೆ ಆ ಬಗ್ಗೆ ಅವ್ರು ಎಲ್ಲೂ ಪ್ರಸ್ತಾಪಿಸ್ಕೊಂಡಿಲ್ವಾ ಅಥವಾ ಇಲ್ಲಿ ಹೇಳಿದ್ರೆ ಸರಿಯಾಗಲ್ಲ ಅಂತ ಹೇಳಿಲ್ವಾ ಗೊತ್ತಿಲ್ಲ. ಬಹು ವರ್ಷಗಳ ಕಾಲ ತೆಲುಗು ಇಂಡಸ್ಟ್ರಿಯಲ್ಲಿ ಕಾವ್ಯ ಅವರು ಹೆಸರನ್ನ ಮಾಡಿದ್ದಾರೆ. ಹೌದು, ಕಮಲಿ ಮತ್ತು ಭೂಮಿ ತಾಯಾಣೆ ಧಾರಾವಾಹಿಯಲ್ಲಿ ನಟಿಸಿದಂಥ ಕಾವ್ಯ ಶೈವ ಅವರಿಗೆ ತೆಲುಗಿನಲ್ಲಿ ಲೀಡ್ ಪಾತ್ರದಲ್ಲಿ ಅಭಿನಯಿಸುವಂಥ ಅವಕಾಶ ಸಿಕ್ಕಿತು. ಎಲ್ಲರೂ ಕನ್ನಡದಿಂದ ತೆಲುಗಿಗೆ ಹೋಗಿ ಅಲ್ಲಿ ಲೀಡ್ ಪಾತ್ರ ಮಾಡಿದ್ರೆ ಕಾವ್ಯ ಮಾತ್ರ ತೆಲುಗಿನಿಂದಲೇ ಕನ್ನಡಕ್ಕೆ ಕೆಂಡ ಸಂಪಿಗೆಗೆ ಹೀರೋಯಿನ್ ಆಗಿ ಬಂದರು. ಅಲ್ಲಿವರೆಗೂ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿರಲಿಲ್ಲ. ಎಲ್ಲರೂ ಇಲ್ಲಿ ಹೆಸರು ಮಾಡಿ ಆನಂತರ ತೆಲುಗಿಗೆ ಹೋಗ್ತಾರೆ. ಆದರೆ ತೆಲುಗಿನಲ್ಲಿ ಹೆಸರು ಮಾಡಿ ಕನ್ನಡಕ್ಕೆ ಬಂದಿದ್ದು ಅಂತ ಅಂದರೆ ಅದು ಕಾವ್ಯ ಅವರೇ. ಕಾವ್ಯ ಅವ್ರಿಗೆ ಈಗ 26 ವರ್ಷ ವಯಸ್ಸು ಅಷ್ಟೇ. ಆದರೆ ಕಾವ್ಯ ಅವರು ಡಿಪ್ಲೊಮಾ ಮುಗಿಸಿದ್ದಾಗ ಕಾವ್ಯ ಅವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಆಗಿತ್ತಂತೆ. ಎಕ್ಸಾಮ್ ಕೂಡ ಬರೆದು ಪಾಸ್ ಕೂಡ ಆಗಿತ್ತಂತೆ. ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಅಂತಂದರೆ ಯಾರು ತಾನೇ ಬಿಡ್ತಾರೆ ಹೇಳಿ? ಅದರಲ್ಲೂ ಗೌರ್ಮೆಂಟ್ ಜಾಬ್ ತೆಗೆದುಕೊಳ್ಬೇಕು ಅನ್ನೋದು ಅದು ಎಷ್ಟೋ ಜನರ ಕನಸು. ಈ ಗೌರ್ಮೆಂಟ್ ಜಾಬ್ ಅನ್ನೋದು ಎಲ್ರಿಗೂ ಸಿಗೋದಿಲ್ಲ. ಕಷ್ಟಪಟ್ಟು ಓದಿದ್ರು ಪಾಸೇ ಆಗಲ್ಲ. ಅಂಥದ್ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ತೆಗೆದುಕೊಂಡ್ರೆ ಲೈಫೇ ಸೆಟಲ್ ಆಗುತ್ತೆ ಅನ್ನೋದು ಇವತ್ತಿಗೆ ಅದು ಎಷ್ಟೋ ಮಂದಿಯ ಮೈಂಡ್ ಸೆಟ್ ಆಗಿದೆ. ಕಾವ್ಯ ಅವರು ಡಿಪ್ಲೊಮಾ ಪಾಸಾಗಿ ಸೆಂಟ್ರಲ್ ಎಕ್ಸಾಮ್ ಬರೆದು ಪಾಸ್ ಆದಾಗ ಅವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆ ಕೂಡ ಸಿಕ್ಕಿತ್ತು. ಆದರೆ ಮನೆಯಲ್ಲಿ ಸರ್ಕಾರಿ ಕೆಲಸ ಮಾಡುವಂಥ ಎಷ್ಟೇ ಒತ್ತಾಯ ಮಾಡಿದ್ರು ಕಾವ್ಯ ಮಾತ್ರ ನಾನು ನಟಿಸಲೇಬೇಕು ಅಂತ ಹೇಳಿದ್ರಂತೆ. ನನಗೆ ಅಭಿನಯದಲ್ಲೇ ಹೆಚ್ಚಿನ ಆಸಕ್ತಿ ಇದೆ, ನಾನು ಸಿನಿಮಾ ಮತ್ತು ಸೀರಿಯಲ್ನಲ್ಲೇ ನಟಿಸ್ತೀನಿ, ನನಗೆ ಈ ಜಾಬ್ ಬೇಡ ಅಂತ ಹೇಳಿ ಕ್ವಿಟ್ ಮಾಡಿದ್ರಂತೆ. ಆ ಕಾರಣಕ್ಕಾಗಿಯೇ ಅವರು ಸಿನಿಮಾ ಇಂಡಸ್ಟ್ರಿಗೆ, ಸೀರಿಯಲ್ ಇಂಡಸ್ಟ್ರಿಗೆ ಬಂದರು. ಮೊದಲಿಗೆ ಅವರಿಗೆ ಬರ್ತಾ ಇದ್ದ ಹಾಗೆಯೇ ಲೀಡ್ ರೋಲ್ ಸಿಕ್ಕಿಲ್ಲ. ಇಲ್ಲಿ ಹೀರೋಯಿನ್ನ ಸ್ನೇಹಿತೆ, ಹೀರೋಯಿನ್ನ ತಂಗಿ ಮತ್ತು ಸೈಡ್ ಆ್ಯಕ್ಟರು ಈ ಥರ ಎಲ್ಲ ಸಿಕ್ಕಿದೆ. ಅದಾದಮೇಲೆ ಹೋಗ್ತಾ 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 ತೆಲುಗು ಇಂಡಸ್ಟ್ರಿಯಲ್ಲಿ ಮೇನ್ ಲೀಡ್ ಸಿಕ್ಕಿದೆ. ಒಂದು ಸೀರಿಯಲಲ್ಲಿ ಬಹು ವರ್ಷಗಳ ಕಾಲ ಮೇನ್ ಲೀಡ್ ಮಾಡಿದ್ದಾರೆ. ಅದಾದಮೇಲೆ ತೆಲುಗಿನಲ್ಲೇ ಇನ್ನೊಂದು ಸೀರಿಯಲ್ನ ಆಫರ್ ಕೂಡ ಬಂದಿತ್ತು. ಕೊನೆಯದಾಗಿ ಕನ್ನಡದಿಂದ ಆಫರ್ ಬಂದ ನಂತರ ಇಲ್ಲಿಗೆ ಬಂದರು ಅನ್ನೋದನ್ನು ಹೇಳಲಾಗತ್ತೆ. ಇನ್ನು ಕಾವ್ಯ ಶೈವ ಅವರ ಜಾತಿ ಯಾವುದು ಅನ್ನೋದು ತುಂಬ ಜನ ಹುಡುಕ್ಬಿಟ್ಟಿದ್ದಾರೆ. ತುಂಬ ಜನ ಹುಡುಗರು ಈಕೆ ಯಾವ ಜಾತಿ ಇರ್ಬೋದು ಅಂತ ಚೆಕ್ ಮಾಡಿದ್ದಾರೆ. ಅವ್ರು ಹೇಳೋ ಹಾಗೇ ಅವರು ಕಾವ್ಯ ಶೈವ ಅಂತ ಹೆಸರು ಇಟ್ಕೊಳ್ಳೋದಕ್ಕೆ ಕಾರಣ
ವೀರಶೈವ ಸಮುದಾಯಕ್ಕೆ ಸೇರಿರೋದು. ನಾನು ವೀರಶೈವ ಸಮುದಾಯಕ್ಕೆ ಸೇರಿರೋದ್ರಿಂದ ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಓಪನ್ ಮಾಡುವಾಗ ಕಾವ್ಯ ಅಂತ ಇಟ್ಟರೆ ಸರಿಯಾಗಲ್ಲ, ಅದ್ರ ಜೊತೆಗೆ ನಾನು ಅಂತ ಗೊತ್ತಾಗೋದಕ್ಕೆ ಏನಾದರೂ ಒಂದು ಹೆಸರನ್ನ ಇಡಬೇಕು ಅಂತ ಯೋಚಿಸ್ತಿದ್ದಾಗ ಅವರ ಕಸಿನ್ ಎಲ್ಲ ನಾವು ವೀರಶೈವ, ಅದಕ್ಕೆ ನಾವು ಶೈವ ಅಂತ ಇಟ್ಕೊಂಡಿದ್ದೀವಿ ಅಂದಿದ್ದಕ್ಕೇನೆ ಕಾವ್ಯ ಶೈವ ಅನ್ನುವಂಥ ಹೆಸರನ್ನ ಅವ್ರು ಇಟ್ಕೊಂಡಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಇನ್ನು ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ, ಇವರು ಮೂಲತಃ ಕ್ಯಾರ್ಪೇಟೆಯಲ್ಲಿ ಹುಟ್ಟಿದವರು. ಆದರೆ ಇವರಿಗೆ 2 ವರ್ಷ ಇದ್ದಾಗಲೇ ಬೆಂಗಳೂರಿಗೆನೆ ಬಂದು ಇವ್ರ ತಂದೆ ತಾಯಿ ಸೆಟಲ್ಡ್ ಆಗಿದ್ದಾರೆ. ಊರಿಗೆ ಹಬ್ಬ ಹರಿದಿನ ರಜೆಗಳು ಇದ್ದಾಗ ಮಾತ್ರ ಕ್ಯಾರ್ಪೇಟೆಗೆ ಹೋಗ್ತಾರೆ. ಬೆಂಗಳೂರಿನಲ್ಲೇ ಅವರ ತಂದೆ ತಾಯಿ ಎಲ್ಲರೂ ಸೆಟಲ್ಡ್ ಆಗಿರೋದ್ರಿಂದ ಆಲ್ಮೋಸ್ಟ್ ಬೆಂಗಳೂರಲ್ಲೇ ಇರ್ತಾರೆ. ಕಾವ್ಯ ಅವರು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಎಲ್ಲವೂ ಕೂಡ ಬೆಂಗಳೂರು ಆಗಿರೋದ್ರಿಂದ ಬೆಂಗಳೂರೇ ನಮ್ಮೂರು ಅಂತ ಹೇಳ್ತಾರೆ. ಇನ್ನು ಇವರಿಗೆ ಒಬ್ಬ ತಮ್ಮ ಇದ್ದಾನೆ. ಇವರಿಗಿಂತ 2 ವರ್ಷ ಚಿಕ್ಕ ವಯಸ್ಸಿನವರು. ಅವ್ರ ಹೆಸರು ಕಾರ್ತಿಕ್ ಅಂತ. ಕಾವ್ಯ ಮತ್ತು ತಮ್ಮ ಇಬ್ರು ಏನೇ ಇದ್ರೂ ಕೂಡ ಶೇರ್ ಮಾಡ್ಕೊಳ್ತಾರೆ. ಅಕ್ಕ ತಮ್ಮ ಇಬ್ರು ತುಂಬಾನೇ ಕ್ಲೋಸು. ಸೊ ಆ ಕಾರಣಕ್ಕಾಗಿ ಕಾವ್ಯಾಗೂ ತಮ್ಮ ಅಂದರೆ ಇಷ್ಟ. ಇನ್ನು ಅವರ ತಂದೆ ತಾಯಿ ಕೂಡ ಕಾವ್ಯ ಅವರನ್ನು ತುಂಬ ಇಷ್ಟಪಡ್ತಾರೆ. ಒಟ್ಟಿನಲ್ಲಿ ಕಾವ್ಯ ಅವರು ಬೇರೆ ಇಂಡಸ್ಟ್ರಿಯಿಂದ ಬಂದು ಇಲ್ಲಿ ಹೆಸರು ಮಾಡಿದ್ದಾರೆ ಅನ್ನೋದು ಎಷ್ಟೋ ಮಂದಿಗೆ ಗೊತ್ತಿಲ್ಲ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.